ದೊಡ್ಡಬಳ್ಳಾಪುರದಲ್ಲೇ ಯಾವ ಶಾಲೆನೂ ಮಾಡೋಕ್ಕಾಗದಿರುವಂಥ ಅದ್ದೂರಿಯಾಗಿ ನಾವು ಆನ್ಯುವಲ್ ಡೇ ಮಾಡಿರ್ತೀವಿ. ಇನ್ನೋವೇಟಿವ್ ಅರೇನಾ ಅಂದರೆ ಇದು ನ್ಯಾಷನಲ್ ಪ್ರೈಡ್ ಸ್ಕೂಲ್ನಲ್ಲಿ ಸೈನ್ಸ್ ಫೆಸ್ಟು, ಮ್ಯಾಥ್ಸ್ ಫೆಸ್ಟು ಮತ್ತು ಆರ್ಟ್ ಮೂರು ಸೇರಿ ಮೂರು ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದೀವಿ. ಸೊ ನಮ್ಮ ಶಾಲೆಯಲ್ಲಿ ಇದು ಪ್ರಪ್ರಥಮವಾಗಿ ಮಾಡ್ತಾ ಇದ್ದೀವಿ. ಕೂಡ ಆರ್ಗನೈಸ್ ಮಾಡಿದ್ವಿ. ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆವರೆಗೂ, 2 ಗಂಟೆಯಿಂದ 5 ಗಂಟೆವರೆಗೂ ಫಾರಂ ಪಾರ್ಟಿ ಇರುತ್ತೆ. ಫಾರಂ ಪಾರ್ಟಿಯಲ್ಲಿ ಎಲ್ಲಾ ತರಹದ ತುಂಬಾನೇ ಅನಿಮಲ್ಸ್ ಇದಾವೆ. ಫಾರಂ ಅನಿಮಲ್ಸ್ ತುಂಬಾ ಜನ, ಎಷ್ಟೋ ಜನ ನೋಡೇ ಇರಲ್ಲ ಅಂತ ಅನಿಮಲ್ಸ್ಗಳೆಲ್ಲ. ಆ ತರ ಎಲ್ಲ ಅನಿಮಲ್ಸ್ ಫಾರಂ ಪಾರ್ಟಿ ತರಿಸ್ತಾ ಇದೀವಿ. ಸೊ ಜೊತೆಗೆ ಮಕ್ಕಳಿಗೆ ವಿವಿಧವಾದಂತಹ ಗೇಮ್ಗಳು ಇರ್ತವೆ. ಸೊ ಅಂದ್ರೆ ಪ್ರತಿಯೊಂದು ಮಕ್ಳಿಗೂ ಒಂದು 7 ರಿಂದ 8 ತರ ಗೇಮ್ ಇರುತ್ತೆ. ಗೇಮ್ ಆಡ್ಬೋದು. ಆ ಗೇಮ್ ಅಲ್ಲಿ ಗೆದ್ದಿರುವಂತ ಮಕ್ಕಳಿಗೆ ಒಂದು ಫಾರ್ಮ್ ಅನಿಮಲ್ ನ ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಸೊ ಮತ್ತೆ ಇದೆಲ್ಲ ಮುಗಿದ್ಮೇಲೆ ಮ್ಯಾಜಿಕ್ ಶೋ ಇರುತ್ತೆ. ಸೊ ಜೊತೆಗೆ ಮಕ್ಳಿಗೆ ರ್ಯಾಂಪ್ ವಾಕ್ ಇರುತ್ತೆ. ಸೊ ಇದ್ರ ಜೊತೆಗೆಲ್ಲ ಮಕ್ಕಳು ಆರಾಮಾಗಿ ಏನ್ ಬೇಕು ತಿಂಡಿ ತಿನ್ನೋದಕ್ಕೋಸ್ಕರ ತಿಂಡಿ ವ್ಯವಸ್ಥೆ ಅಂದ್ರೆ ಚಾಟ್ಸ್ ವ್ಯವಸ್ಥೆ ಕೂಡ ನಾವು ಮಾಡಿದೀವಿ ಇದಕ್ಕೆ. ಸರ್ ಈಗ ಈ ಜನಗಳಿಗೆ ತಲೆ ಒಳಗೆಲ್ಲ ಏನ್ ಬಂದಿದೆ ಅಂದ್ರೆ ಸ್ಕೂಲ್ ಅಂದ್ರೆ ಓನ್ಲಿ ಎಜುಕೇಶನ್. ಬೆಳಗ್ಗೆಯಿಂದ ನನ್ನ ಮಗ ಸ್ಕೂಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಓದಿ ಮತ್ತೆ ರಾತ್ರಿ ಮನೆಗೆ ಸ್ಕೂಲಿಂದ ಬಂದ್ಮೇಲೆ ಕೂಡ ಮತ್ತೆ ಮನೇಲಿ ಓದು. ಏನಾಗಿದೆ, ಮಿಷಿನ್ ವರ್ಕ್ ಆಗ್ಬಿಟ್ಟಿದೆ. ಸೊ ಆ ಸಿಸ್ಟಮ್ ನಮ್ಮ ಶಾಲೆಯಲ್ಲಿ ಆ ಸಿಸ್ಟಮ್ ತೆಗಿಬೇಕು ಅನ್ನೋ ಮೇನ್ ಕಾನ್ಸೆಪ್ಟ್. ಮಕ್ಕಳಿಗೆ ಎಜುಕೇಶನ್ ಎಷ್ಟು ಮುಖ್ಯನೋ ಅದೇ ರೀತಿ ಕಲ್ಚರ್ ಅಷ್ಟೇ ಮುಖ್ಯ, ಅದೇ ರೀತಿ ಸ್ಪೋರ್ಟ್ಸ್ ಅಷ್ಟೇ ಮುಖ್ಯ. ಎಲ್ಲಾದ್ರಲ್ಲೂ ನಮ್ದು ಎಲ್ಲಾ ಕಾನ್ಸೆಪ್ಟ್ ಇಂದ ಮಕ್ಕಳ ತಗೊಳ್ತಾ ಇದೀವಿ. ಮಕ್ಕಳಿಗೆ ಬರೀ ಒಂದು ಎಜುಕೇಶನ್ ಒಂದು ಇಂಪಾರ್ಟೆಂಟ್ ಅಲ್ಲ. ಈಗ ನಮ್ಮ ಶಾಲೆ ಮಕ್ಕಳು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಹೋಗಿದ್ದಾರೆ, ಸ್ಟೇಟ್ ಲೆವೆಲ್ ಕಬಡ್ಡಿ ಹೋಗಿದ್ದಾರೆ, ಚೆಸ್ ಅಲ್ಲಿ ಸ್ಟೇಟ್ ಲೆವೆಲ್ ಹೋಗಿದ್ದಾರೆ. ನಮ್ಮ ಜಾಗ ಎಷ್ಟೇ ಕಡಿಮೆ ಇದ್ರು ನಾವು ಅದಕ್ಕೋಸ್ಕರ ಇಂಡೋರ್, ಈವನ್ ಕಬಡ್ಡಿಗೋಸ್ಕರ ಇಂಡೋರ್ ಸ್ಟೇಡಿಯಂ ಮಾಡ್ತಾ ಇದೀವಿ. ಸೊ ಕಬಡ್ಡಿ, ಕುಸ್ತಿ, ಈವನ್ ಈ ವರ್ಷ ರೆಸ್ಲಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ರೆಸ್ಲಿಂಗ್ ಇಂಡೋರ್ ಸ್ಟೇಡಿಯಂ ಮಾಡ್ತಾ ಇದೀವಿ. ತುಂಬಾ ಸ್ಪೋರ್ಟ್ಸ್ ತುಂಬಾ ಜಾಸ್ತಿ ಹೆಚ್ಚು ಗಮನ ಕೊಡ್ತಾ ಇದೀವಿ. ಅದಲ್ದಿರಂಗೆ ಕಲ್ಚರಲ್, ಇವಾಗ ನಮ್ದು ಆನ್ಯುವಲ್ ಡೇ ನೀವು ನೋಡಿರ್ಬೋದು ಆಲ್ರೆಡಿ. ಎಲ್ಲಾ ಪೇರೆಂಟ್ಸ್ಗೂ ನಮ್ಮ ಆನ್ಯುವಲ್ ಡೇ ಅಂತ ಗೊತ್ತಿರುತ್ತೆ. ದೊಡ್ಡಬಳ್ಳಾಪುರದಲ್ಲೇ ಯಾವ ಶಾಲೆನೂ ಮಾಡೋಕ್ಕಾಗದಿರುವಂತ ಅದ್ದೂರಿಯಾಗಿ ನಾವು ಆನ್ಯುವಲ್ ಡೇ ಮಾಡಿರ್ತೀವಿ. ಆದ್ರೆ ತುಂಬಾ ಜನ ನೋಡಿದ್ದಾರೆ. ಒಂದು ಮದುವೆಯಲ್ಲಿ ಎಷ್ಟು ರೀತಿ ಊಟ ಹಾಕ್ತಾರೋ ಅದಕ್ಕಿಂತ ಭರ್ಜರಿಯಾಗಿ ಊಟ ಮತ್ತೆ ಚಾಟ್ಸ್ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಇರುತ್ತೆ. ಅದು ಎಲ್ಲಾ ಪೋಷಕರು ತುಂಬಾ ಹೆಮ್ಮೆಯಿಂದ ಹೇಳ್ಕೊತಾರೆ. ಅದು ಒಂದು ನಮ್ಗೆ ಖುಷಿ ಕೊಡುತ್ತೆ. ಸೊ ಜೊತೆಗೆ ನಾವು ಮಕ್ಳಿಗೆ ಅವಾಗ ಸಣ್ಣ ಪುಟ್ಟ ಈ ರೀತಿ ಕಿಡ್ಸ್ ಕಾರ್ನಿವಲ್, ಕಿಡ್ಸ್ ಅರೇನಾ ಮತ್ತೆ ಫಾರ್ಮ್ ಪಾರ್ಟಿ, ಈ ರೀತಿ ಮಕ್ಕಳಿಗೆ ಇನ್ನು ಈಗ ಎಕ್ಸಾಮ್ ಟೈಮ್ ಬರ್ತಾ ಇದೆ. ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಳಿಗೆ ತುಂಬಾ ಪ್ರೆಷರ್ ಜಾಸ್ತಿ ಇರುತ್ತೆ. ಆ ಪ್ರೆಷರ್ ನ ರಿಲೀಫ್ ಮಾಡಬೇಕು ಅಂದ್ರೆ ಏನಾದ್ರು ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು. ಅದಕ್ಕೋಸ್ಕರ ಇದೊಂದು ಎಂಟರ್ಟೈನ್ಮೆಂಟ್ ತರ ಇರ್ತದೆ. ಜೊತೆಗೆ ಸೈನ್ಸ್, ಮ್ಯಾಥ್ಸ್ ಮತ್ತೆ ಆರ್ಟ್ಸ್, ಇದೇನಂದ್ರೆ ಕಲಿಕೆಯ ಜೊತೆಗೆ ಮಕ್ಕಳಿಗೆ ವಿಶೇಷ ಜ್ಞಾನನೂ ಬರಬೇಕು. ಸೊ ಆ ರೀತಿ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಇದಲ್ದಿರಂಗೆನೆ ಈಗ ನಮ್ಮ ಶಾಲೆಯಲ್ಲಿ ಫಾರಂ ಪಾರ್ಟಿ ಎಲ್ಲರೂ ನೋಡ್ಲೇಬೇಕು. ಸೊ ದಿಸ್ ಇಸ್ ಯಾರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಆ ತರ ಕಾನ್ಸೆಪ್ಟ್ ಮಾಡಿಲ್ಲ. ದಯವಿಟ್ಟು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಫಾರಂ ಪಾರ್ಟಿ ಇರುತ್ತೆ. ಮಕ್ಕಳೆಲ್ಲ ಬಂದು ತುಂಬಾನೇ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಶಾಲೆಯಲ್ಲಿ ನಾವು ಮಾಡಿರೋ ಅದೃಷ್ಟನೇ ಇರಬೇಕು ಅನ್ಸುತ್ತೆ. ನಮ್ಮ ಶಾಲೆಯಲ್ಲಿ ನಾವು ಏನೇ ಮಾಡಿದ್ರು ನಮ್ಮ ಪೋಷಕರು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ನಾವು ಬೇರೆ ಶಾಲೆಯಲ್ಲಿ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಶಾಲೆಯಲ್ಲಿ ಎಲ್ಲಾ ಪೋಷಕರು ನಾವು ಏನೇ ಮಾಡಿದ್ರು ತುಂಬಾ ಹೃದಯದಿಂದ ಸಪೋರ್ಟ್ ಮಾಡ್ತಾರೆ. ಇವಾಗ ಅಲ್ಲೇ ನೋಡಿದಿರಾ. ಸೊ ಎಲ್ಲ ಒಂದು ವಿಸಿಟ್ ಹಾಕೊಂಡ್ ಬಂದಿದ್ರ. ತುಂಬಾ ಅದ್ಭುತವಾಗಿ ಮಾಡೆಲ್ಗಳನ್ನ ಮಾಡಿದ್ದಾರೆ, ಪೇರೆಂಟ್ಸ್ಗಳು ಮಾಡಿದ್ದಾರೆ. ಜೊತೆಗೆ ನಾವು ಆಕ್ಚುಲಿ ಈಗ ಒಂದು ಸೈನ್ಸ್ ಫೆಸ್ಟ್ ಅಂತ ಮಾಡಿದ್ರೆ ಏನ್ ಮಾಡ್ತಾರೆ, ಬೇರೆ ಕಡೆಯಿಂದ ಎಲ್ಲಾನು ಕರ್ಸಿ ಅವ್ರ ಕಡೆಯಿಂದೆಲ್ಲ ರೆಡಿ ಮಾಡಿ ನಮ್ಮ ಶಾಲೆಯವರೇ ಮಾಡಿದ್ದು ಅಂತ ತೋರಿಸ್ತಾರೆ. ಇದು ನಮ್ದು ಹಂಗೆಲ್ಲ ಹೊರಗಡೆಯಿಂದ ಯಾರು ಬಂದು ಏನೂ ಮಾಡಿಲ್ಲ. ಟೋಟಲ್ ಎಲ್ಲಾ ಮಾಡೋದು ನಮ್ಮ ಶಾಲೆ ಮಕ್ಕಳು, ನಮ್ಮ ಶಾಲೆ ಟೀಚರ್ಸ್, ಕೆಲವು ಪೇರೆಂಟ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇದರಲ್ಲಿ ಪೇರೆಂಟ್ಸ್ಗಳು ಮಾಡಿದ್ದಾರೆ. ಯಾಕಂದ್ರೆ ಚಿಕ್ಕ ಮಕ್ಕಳೆಲ್ಲ ಮಾಡ್ತಾರೆ ಅಂತ ನನಗೂ ನಂಬಿಕೆ ಇಲ್ಲ. ಪೇರೆಂಟ್ಸ್ ಇನ್ವಾಲ್ವ್ ಆಗಿದ್ದಾರೆ. ಆ ಪೇರೆಂಟ್ಸ್ ಖುಷಿಯಿಂದ ಇನ್ವಾಲ್ವ್ ಆಗಿದ್ದಾರೆ. ಯಾರು ಬೈಕೊಂಡಪ್ಪ ಏನಪ್ಪ ಟಾರ್ಚರ್ ಕೊಡ್ತಾರೆ ಅಂತ ಇಲ್ಲ. ಪ್ರತಿಯೊಬ್ಬರು ಪೇರೆಂಟ್ಸ್ ಖುಷಿಯಿಂದ ಇನ್ವಾಲ್ವ್ ಆಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡೆಲ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ.